ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಯಾವ ಥರ ದಿನನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಏನಪ್ಪ ಅಂತಂದರೆ ಇವತ್ತು ನಾನು ಒಂದು 2-3 ಜನನ ನಾನು ಕೇಳಿದ್ದೀನಿ. ಅಂದರೆ ನನ್ನ ಪಾಪು ಚಿಕ್ಕವನಿದ್ದಾನಲ್ವ, ಸೊ ಹಾಗಾಗಿ ಇನ್ನೂ ಅಂದರೆ ನಮ್ಮ ಪಾಪು ಅಂದರೆ 1 ವರ್ಷ ಆ ಥರ ಆ ಟೈಮಲ್ಲೆಲ್ಲ ನಂಗೆ ತುಂಬ ಜನ ಹೇಳಿದರು, ಈ ಥರ ಕತ್ತೆ ಹಾಲನ್ನು ಕುಡಿಸೋದ್ರಿಂದ ಶೀತ ಕೆಮ್ಮು ಆ ಥರ ಏನೋ ಮಕ್ಕಳು ಬೇಗ ಅನಾರೋಗ್ಯಕ್ಕೆ ಬೀಳಲ್ಲ ಅಂತ ಕೆಲವೊಬ್ರು ಹೇಳಿದ್ದು ನಾನು ಕೇಳಿದ್ದೀನಿ. ಹಾಗೆ ನಮ್ಮ ಅಮ್ಮಂದರು ಕೂಡ ತೊಗೊಂಡಿದ್ರಂತೆ ಚಿಕ್ಕವರಿರುವಾಗ. ಸೊ ಹಾಗಾಗಿ ನನಗೂ ಕೂಡ ನಮ್ಮ ಅಮ್ಮನೂ ಒಂದು ಸಲ ಹೇಳಿತ್ತು, ಏನೋ ಈ ಥರ ಎಲ್ಲ ಮಾಡ್ತಾರೆ ನೋಡು ಕೇಳು, ಸೊ ಈ ಥರ ಹೇಳಿದರು. ಸೊ ಹಾಗಾಗಿ ನಾನು ಹೆಚ್ಚು ಕಡಿಮೆ 2 ಇಯರ್ಸ್, ನನ್ನ ಪಾಪಕ್ಕೆ 2 ಇಯರ್ಸ್ ಅಂದರೆ 1 ಇಯರ್ 10 ಮಂತ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿವರೆಗೂ ನೋಡಿದ್ದೀನಿ, ನನಗೆಲ್ಲೂ ಸಿಕ್ಕಿಲ್ಲ ಕತ್ತೆ ಹಾಲು ಆಯಿತಾ ಕುಡಿಸೋದಕ್ಕೆ. ನಾನು ತುಂಬ ನೋಡ್ತಿದ್ದೀನಿ. ಸೊ ಹಾಗಾಗಿ ಆದರೆ ಇವತ್ತು ಎಂತ ಆಯಿತು ಅಂತಂದರೆ, ಸಿಕ್ಕಿದ್ರು ನನಗೆ, ಕೂತ್ಕೊಂಡು ಹೋಗ್ತಾಯಿದ್ರು, ಬೆಳಗ್ಗೆನೇ ಕೂತ್ಕೊಂಡು ಹೋಗ್ತಾಯಿದ್ರು. ಸೊ ಹಾಗಾಗಿ ಫ್ರೆಶ್ ಮಿಲ್ಕನ್ನೇ ಕುಡಿಸ್ಬೇಕಾಯ್ತಾ, ಆವಾಗಲೇ ಕರೆದು ಎಲ್ಲ ಮಾಡಿ ಕೊಡ್ತಾರಲ್ವ, ಸೊ ಆ ಥರದ್ದು. ಹಾಗಾಗಿ ನಾನೇನು ಮಾಡಿದೆ, ಸಿಕ್ಕಿದ್ರಲ್ಲ ಅನ್ನೋ ಒಂದು ಖುಷಿಗೆ ಬೇಗನೆ ಓಡೋಗಿ ಅವ್ರಿಗೆ ಕರೆದು, ಪಾಪು ಮಲಗಿದ್ದ ಆ ಟೈಮಲ್ಲಿ 7:30 ಆಗಿತ್ತು ಅಷ್ಟೇನೆ. ಮಲಗಿದ್ದ ಇನ್ನು ಪಾಪು 6 o'clockಗೆಲ್ಲ ಎದ್ದೇಳ್ತಿದ್ದೆ ನಾರ್ಮಲಾಗಿ. ಬಟ್ ಅವ್ನು ನೈಟು ಸ್ವಲ್ಪ ಕಿರಿಕಿರಿ ಮಾಡ್ದ ಅಂಥೇಳಿ ಮಲಗಿಲ್ಲ ನೈಟೆಲ್ಲ. ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಎದ್ದೇಳೋದು ಲೇಟ್ ಆಗೋಯಿತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ತೊಗೊಳ್ಳೋಣ ಇವಾಗ ನಾನು ಎದ್ಮೇಲೆ ಕುಡಿಸಿದ್ರೆ ಆಗುತ್ತೆ ಅಂತೇಳಿ ನೋಡ್ಕೊಂಡ್ವಿ. ಸೊ ನಾವು ಅವಾಗ ಕೇಳಿದ್ವಿ ಆಯಿತಾ. ಒಂದು ನಿಮಿಷ ನಾನು ತೋರಿಸ್ತೀನಿ ಅದನ್ನು ಎಷ್ಟು ಕೊಡ್ತಾರೆ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು ನೀವು, ಈ ಥರ ಒಳಲೆ ಅಂತ ಕರಿತೀವಿ ನಾವು ಇದನ್ನು. ಸೊ ಈ ಥರದ್ದನ್ನು ನಾವು ಚಿಕ್ಕ ಮಗು ಟೈಮಲ್ಲೆಲ್ಲ ಅದು ಸಿರಪ್ ಅದರೆಲ್ಲ ಹಾಕೋದಕ್ಕೆ ಇದನ್ನು ನಾವು ಯೂಸ್ ಮಾಡ್ತೀವಿ ಆಯಿತಾ. ಜಾಜಿಕಾಯಿ ಅದೆಲ್ಲ ತೆಗೆದ್ಬಿಟ್ಟು ಹಾಕ್ತಾರಲ್ವ, ಸೊ ಅದನ್ನು ಇದರಲ್ಲೇನೆ ನಾರ್ಮಲಾಗಿ ಗೊತ್ತಿರುತ್ತೆ ನಮಗೆ ಎಲ್ಲರಿಗೂ. ಸೊ ಈ ಥರದ್ರಲ್ಲಿ ನಮಗೆ ಹಾಲನ್ನು ಕರೆದುಕೊಡ್ತಾರೆ. ಅದು ಇಷ್ಟಕ್ಕೇನೆ 200 ರೂಪಾಯಿ ಆಯಿತಾ. ನಿಜ ನಂಗೆ ನಂಬೋಕ್ಕೆ ಆಗಲಿಲ್ಲ. ನಾನು ಕೂಡ ಕೆಲವೊಂದನ್ನು ಸರ್ಚ್ ಮಾಡಿ ಕೂಡ ನೋಡಿದೆ, ಅಂದರೆ ಅವ್ರು ಹೇಳೋದನ್ನು ನಂಗೆ ನಂಬಲಿಕ್ಕೆ ಆಗಲಿಲ್ಲ ಆಯಿತಾ. ಸೊ ಹಾಗಾಗಿ ಏನಪ್ಪ ಇದು ಬರೀ ಇಷ್ಟು ಚಿಕ್ಕ ಒಂದು ಒಳಲೇನೇ 200 ರೂಪಾಯಿ ಹೇಳ್ತಿದ್ದಾರೆ, ಏನಪ್ಪ ಇದು ಹೀಗೆ ಅಂತ ಹೇಳಿ. ಹಾಗಾದರೆ ಲೀಟ್ರಿಗೆ ಎಷ್ಟಿರ್ಬೋದು ಅಂತ ನನಗೆ ಕ್ಯೂರಿಯಾಸಿಟಿ ಆಯಿತು ಆಯಿತಾ. ಸೊ ಅದಕ್ಕೆ ನಾನು ತೊಗೊಂಡೆಲ್ಲ ಆದಮೇಲೆ ಸರ್ಚ್ ಮಾಡಿ ನೋಡಿದೆ ಗೂಗಲಲ್ಲಿ. ಹೆಚ್ಚು ಕಡಿಮೆ 3000ಇಂದ 7000 ತನಕ ಇದೆ. ಯಪ್ಪ ನನಗೆ ನಿಜ ಶಾಕ್ ಆಗೋಯ್ತು ಲಿಟ್ರಲಿ. ಎಷ್ಟು ಅಂದರೆ ನಾರ್ಮಲಿ ಕತ್ತೆ ಏನು ಪ್ರಾಣಿ ಇದೆ ಅದು ಡೈಲಿ 1 ಲೀಟ್ರಿಂದ 2 ಲೀಟ್ರ್ ಅಷ್ಟೇ ಅಂತ ಕೊಡೋದು ಆಯಿತಾ. ಸೊ ಅದನ್ನೇ ಅಷ್ಟು ಬೆಲೆ ಬಾಳುತ್ತೆ ಅಂದರೆ ಎಷ್ಟು ಅಂದರೆ ಅವರು ಸಾಕಿ ಅವ್ರನ್ನೆಲ್ಲ ಕತ್ತೆನೆಲ್ಲ ಇದು ಮಾಡ್ತಿರ್ತಾರಲ್ವ, ಬೆಳೆಸ್ತಿರ್ತಾರೆ, ಅವ್ರಿಗೆಲ್ಲ ಚೆನ್ನಾಗಿ ಇನ್ಕಮ್ ಬರ್ತಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಸೊ ಈ ಥರ ನಾನು ಸರ್ಚ್ ಮಾಡಿದೆ. ಆಮೇಲೆ ಅದಾದಮೇಲೆ ನಾವು ಇದನ್ನು ತೊಗೊಳ್ಳೋಣ ಅವ್ರಿಗೆ ಕೇಳಿದ್ವಿ, ಪಾಪು ಈ ಥರ 1 ಇಯರ್ 10 ಮಂತ್ಸಲ್ಲಿದ್ದಾನೆ, ಹೆಚ್ಚು ಕಡಿಮೆ 2 ವರ್ಷ. ಸೊ ಯಾವುದನ್ನು ನಾವು ಕುಡಿಸ್ಬೇಕು ಏನು ಎತ್ತು ಅಂತೆಲ್ಲ ಕೇಳಿದ್ವಿ ಆಯಿತಾ. ಸೊ ಅವ್ರು ಅದಕ್ಕೇನೆ ಏನು ಹೇಳಿದ್ರು, ಇದಕ್ಕಿನ್ನ 3 ಸ್ಟೆಪ್ ತೋರಿಸ್ತಾರೆ. ಅಂದರೆ ಇದು ಫಸ್ಟ್ ಅಂದರೆ 200 ರೂಪಾಯಿಗೆ ಇದಕ್ಕಿನ್ನ ಒಂದು ಚಿಕ್ಕದು, ಅದು ನನ್ನ ಹತ್ರ ಯಾವುದು ಸೈಜ್ ಏನೂ ಇಲ್ಲ ಅವೈಲೇಬಲ್ ನಾನು ತೋರಿಸೋದಕ್ಕೆ. ಒಂದು ಹೆಚ್ಚು ಕಡಿಮೆ ಒಂದು ಟೀ ಇರುತ್ತಲ್ವ, ಟೀ ಕಪ್ ಇರುತ್ತಲ್ಲ, ಅದರಲ್ಲಿ ಅರ್ಧ ಅಂತ ಅಂದ್ಕೊಳ್ಳಿ, ಅರ್ಧ ಕಪ್ಪು. ಓಕೆ, ಅರ್ಧ ಕಪ್ಪು ಅದು 300 ರೂಪೀಸು. ಮುಕ್ಕಾಲು ಕಪ್ ಏನು ಬರುತ್ತಲ್ಲ ಅದು 500. ಪೂರ್ತಿ ಅಲ್ಲ, ಮುಕ್ಕಾಲು ಕಪ್ ಮಾತ್ರನೇ, ಅದು 500 ರೂಪೀಸು. ಸೊ ಈ ಥರ ಅವರು ಹೇಳಿದ್ರು ನಂಗೆ. ಅದಕ್ಕೆ ಅವ್ರು ಏನು ಹೇಳಿದ್ರು, ನನಗೆ ಸಜೆಸ್ಟ್ ಮಾಡಿದವರು 500 ರೂಪೀಸ್ದು ಕುಡಿಸಿ 2 ಇಯರ್ಸ್ ಮಗುಗೆ ಅಂತ ಹೇಳಿದ್ರು. 300 ರೂಪೀಸ್ ಕೊಡಿ ಅಂತ ಹೇಳಿ, ಅಂದರೆ ಟೀ ಕಪ್ಪಲ್ಲೇ ಅರ್ಧ ಕೊಡ್ತಾರೆ ಆಯಿತಾ. ಅಲ್ಲೇ ವಾಶ್ ಮಾಡಿಬಿಟ್ಟು ಈ ಥರದ್ದೇನು ಅವರೇ ತಂದಿರ್ತಾರೆ, ಎಲ್ಲನೂ ಕೂಡ ಅವರೇ ತೊಗೊಂಡು ಬಂದಿರ್ತಾರೆ. ನಾವು
ನೀರು ಕೊಟ್ಟರೆ ವಾಶ್ ಮಾಡಿಬಿಟ್ಟು ಅಲ್ಲೇ ಕರೆದ್ಬಿಟ್ಟು ಇಮಿಡಿಯೇಟಾಗಿ ಕೊಡ್ತಾರೆ ನಮಗೆ. ನಾವು ಆವಾಗಲೇ ಕುಡಿಸ್ಕೋಬೋದು ಅಥವಾ ಆಮೇಲೆ ಕೂಡ ಅಥವಾ ನಾವು ಕೂಡ ಕುಡಿಬೋದು. ಸೊ ಅವರು ಹೇಳಿದ್ರು, ನೀವು ಪ್ರೆಗ್ನೆಂಟ್ ಇದ್ದೀರಲ್ವಾ, ಮಗು ಕೂಡ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ, ಅಂದರೆ ಆ್ಯಂಟಿಬಯೋಟಿಕ್ಸ್ ಇರುತ್ತೆ, ನೀವು ಕೂಡ ತಗೊಳ್ಳಿ, ಒಳ್ಳೆಯದು ಆರೋಗ್ಯಕ್ಕೆ, ದೇಹಕ್ಕೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಾಗಾಗಿ 500 ರೂಪೀಸ್ ಕೊಡ್ತೀನಿ ಅಂತ ಅವರು ಹೇಳ್ತಾ ಇದ್ರು. ನಾವು ಅದಕ್ಕೆ ಬೇಡ 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 ಸಾಕು, ನನ್ನ ಮಗ ಅಷ್ಟು ಚೆನ್ನಾಗಿದ್ರೆ ಅಷ್ಟು ಸಾಕು ನನಗೆ. ಯಾಕಂದರೆ ಅವನಿಗೆ ಒಂದು 2-3 ಸಲ ಶೀತ ಕಫ ಎಲ್ಲ ಜಾಸ್ತಿ ಆಗಿದ್ದುಂಟು. ಸೊ ಹಾಗಾಗಿ ಸ್ವಲ್ಪ ಅವಾಗೇನಾಗುತ್ತೆ, ಟೆನ್ಷನ್ ಆಗಿಬಿಡುತ್ತೆ, ಏನಪ್ಪ ಮಾಡೋದು, ಯಾರೂ ಇಲ್ಲ ಅಲ್ವಾ. ಸೊ ಹಾಗಾಗಿ ಸಡನ್ನಾಗಿ ಆ ಥರ ಆಗಿಬಿಟ್ರೆ ಅಮ್ಮನ್ನ ಬೇಡಬೇಕು ಅಂತ ಅನಿಸುತ್ತೆ ನನಗೆ, ಅಥವಾ ಯಾರೋ ದೊಡ್ಡವ್ರು ಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಈ ಥರ ಒಂದ್ಸಲ ಕುಡಿಸ್ಬಿಡೋಣ, ಏನಾಗುತ್ತೋ ಆಗಲಿ ಅಂಥೇಳಿ ಕುಡಿಸ್ಬೇಕು ಅಂತ ಅಂದ್ಕೊಂಡು ಕುಡಿಸ್ದೆ. ಆಯಿತಾ, ತೊಗೊಂಡ್ವಿ, 300 ರೂಪೀಸ್ದು ತೊಗೊಂಡ್ವಿ. ಸೊ ಅದಾದಮೇಲೆ ನನಗೂ ಕೂಡ ಅವ್ರು ಹೇಳಿದ್ರು, ನೀವು ಕುಡೀರಿ ಅಕ್ಕ, ತೊಗೊಳ್ಳಿ ಅಂತ ಹೇಳಿ. ಸೊ ನಾವು ಅದನ್ನು ತೊಗೊಳ್ಳಿಲ್ಲ. ಅಂದರೆ ಕುಡಿಬಾರ್ದು ಅಂತ ಏನೂ ಇಲ್ಲ, ಬಟ್ ಕಾಸ್ಟ್ ಅಲ್ಲ, ಜಾಸ್ತಿ ದುಡ್ಡಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಬೇಡ ಅಂತ ಹೇಳಿದ್ವಿ. ಅದಾದಮೇಲೆ ಪಾಪು ಎದ್ಮೇಲೆ ಒಂದು 10 ml ಅಷ್ಟು ಅವನಿಗೆ ಪಾಪು ಕುಡಿಸಿದ್ವಿ. ಇನ್ನು ಉಳಿದಿದ್ರಲ್ಲಿ ನಾನು ಕುಡ್ಕೊಂಡೆ. ಒಂದು 10 ml ಪ್ಲಸ್ ಒಂದು 5 ml ಇತ್ತು ಅಷ್ಟೇ. ಅಂದರೆ ಒಂದು 15 ml ಅಂತ ಅಂದ್ಕೊಳ್ಳಿ. ಇದರಲ್ಲಿ ಇಷ್ಟು ಬರಲಿ 15 ml ಬಂದಿರುತ್ತೆ ಹೆಚ್ಚು ಕಡಿಮೆ. ನಾನು ಹಂಗೆ ಅಷ್ಟು ಅಂದಾಜಾಗಿ ಹೇಳಿದ್ದೀನಿ ಅಷ್ಟೇ. ಸೊ ಅವನಿಗೆ ಒಂದು 10 ml ಕುಡಿಸ್ಬಿಟ್ಟು ನಾನೊಂದು 4 ml ಅಷ್ಟಿತ್ತು, ಅದನ್ನು ನಾನು ಕುಡ್ಕೊಂಡೆ. ಸೊ ಈ ಥರ ಆಯಿತು ನಮ್ಗೆ ಬೆಳಗ್ಗೆನೆ. ಸೊ ಇದನ್ನು ನಾನು ಹೇಳಬೇಕು ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ, ನಿಮಗೂ ಸ್ವಲ್ಪ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಅಷ್ಟೇ. ಈ ಹಾಲನ್ನು ನಾವು ತಗೊಳ್ಳೋದ್ರಿಂದ, ಅಂದರೆ ಈ ಹಾಲನ್ನು ಕುಡಿಸೋದ್ರಿಂದ ಮಕ್ಕಳಿಗೆ, ಅಂದರೆ ಯಾವಾಗಲೂ ಅಲ್ಲ, ಒಂದು ಸ್ವಲ್ಪ ಆಯಿತಾ, 1 ಟೈಮ್ 2 ಟೈಮ್ ಆದರೆ ಓಕೆ. ಸೊ ಇದು ಏನಾಗುತ್ತೆ, ಹೆಚ್ಚು ಕಡಿಮೆ ನಮಗೆ ಈ ಪೌಷ್ಟಿಕಾಂಶ ಏನಿದಾವಲ್ಲ ಇದರಲ್ಲಿ, ಈ ಹಾಲಲ್ಲಿ ಹೆಚ್ಚು ಕಡಿಮೆ ಈಕ್ವಲ್ ಟು ನಮ್ಮ ಬ್ರೆಸ್ಟ್ ಮಿಲ್ಕ್, ಆಯಿತಾ, ಅಷ್ಟು ನಮಗೆ ಇದರಲ್ಲಿ ವಿಟಮಿನ್ಸ್ ಆಗಲಿ ಪೋಷಕಾಂಶಗಳಾಗಲಿ ಸಿಗ್ತವೆ. ನೋಡಿ ಎಷ್ಟು ಹೆಂಗಿದೆ ಅಂತ ಹೇಳಿ. ನಾವು ಏನು ಕಂಪೇರ್ ಟು ಇದು ಕಡಿಮೆ ಕೊಬ್ಬನ್ನು ಹೊಂದಿದೆ ಕತ್ತೆ ಹಾಲು. ಸೊ ಹಾಗಾಗಿ ನಾವು ಈಸಿಯಾಗಿ ಡೈಜೆಷನ್ ಆಗುತ್ತೆ ನಮ್ಮ ಮಕ್ಕಳಿಗೆಲ್ಲ. ಸೊ ಹಾಗಾಗಿ ಕೊಡ್ಬೋದು ಅಂತ. ಏನಾದರೂ ಅಲರ್ಜಿ ಆ ಥರ ಏನಾದರೂ ಇದ್ದರೆ ಅದನ್ನು ಕೂಡ ನಮಗೆ ಕಂಟ್ರೋಲ್ ಮಾಡುತ್ತೆ. ಎಲ್ಲ ಲಕ್ಷಣಗಳು ಇದರಲ್ಲಿ ತುಂಬ. ಸೊ ಇಷ್ಟೆಲ್ಲ ನಮಗೆ ಬೆನಿಫಿಟ್ಸ್ ಇದೆ ಕತ್ತೆ ಹಾಲಿಂದ. ನೋಡಿ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಮ್ಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಸುತ್ತಮುತ್ತ ಇರೋ ಅನಿಮಲ್ಸ್ ಬಗ್ಗೆ ನಮಗೆ ಗೊತ್ತಿರಲ್ಲ ಎಷ್ಟೋ ವಿಷಯಗಳು. ಸೊ ನೋಡಿ, ನಾವು ಏನೋ ಒಂದು ಬಂತಲ್ಲ ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಸರ್ಚ್ ಮಾಡಿ ವಿಟಮಿನ್ ಆಗಲಿ, ಖನಿಜಗಳು, ನಮಗೆ ಏನೇನು ಬೇಕು, ಒಮೆಗಾ ಕೊಬ್ಬಿನ ಅಂಶಗಳು ಎಲ್ಲನೂ ಕೂಡ ಇದರಲ್ಲಿ ಸಮೃದ್ಧವಾಗಿದೆ, ಹೇರಳವಾಗಿದೆ ಹೇಳಬೇಕು ಅನ್ನೋದಾದರೆ. ಸೊ ಹಾಗಾಗಿ ನಾನೇನು ಹೇಳ್ತಿದ್ದೀನಿ ಅಂದರೆ, 1 ಟೈಮ್ ಕೊಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ, ಆಯಿತಾ. ನಾನು ಕೊಟ್ಟಿರೋದ್ರಿಂದ ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ಸೊ ಈ ಥರ ಸಿಗ್ತದೆ ಅನ್ನೋದನ್ನು ನಾವು ತಿಳ್ಕೊಂಡು ಅದನ್ನು ತೊಗೊಳ್ಳೋದು ಒಳ್ಳೆಯದೇನೆ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ನನಗೆ ಏನು ಅಂತಂದರೆ, ಪರ್ಸ್ನಲಿ ನನಗೆ ಏನು ಅನಿಸಿತು ಅಂದರೆ, ನಮಗೆ ಡೈರೆಕ್ಟಾಗಿ ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಅವರು ಅದೇ ಕರೆದಿಟ್ಬಿಟ್ಟು ಆಮೇಲೆ ನಮಗೆ ಸೇಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಅವರು ಕತ್ತೆನೂ ಕೂಡ ಜೊತೆಗೇ ಕರ್ಕೊಂಡು ಬಂದಿದ್ರು, ಆಯಿತಾ. ಅಲ್ಲೇ ಆನ್ ಸ್ಪಾಟ್ ನಮಗೆ ತೋರಿಸಿದ್ರು, ಅಂದರೆ ಕರೆದ್ಬಿಟ್ಟು ಕೊಟ್ಟರು. ನೀವು ಬೇಕಿದ್ರೆ ನಾನು ವಿಡಿಯೋ ಎಲ್ಲ ಶೇರ್ ಮಾಡಿದ್ದೀನಿ, ನೋಡಿ ಆಯಿತಾ. ಅವರು ಕೂಡ ನಮಗೆ ಏನೇನು ಬೆನಿಫಿಟ್ಸ್ ಅಂತ ಕೆಲವೊಂದನ್ನು ಹೇಳಿದ್ದಾರೆ. ಕೊಡ್ಬೋದು ಅನ್ನೋದನ್ನು ಕೂಡ ಅವ್ರ ಮಕ್ಕಳಿಗೆ ಕೊಡ್ಬೋದು ಅಂತಲೇ ಅವ್ರು ಮೆನ್ಷನ್ ಮಾಡಿದ್ದಾರೆ. 320 ಕೊಡಿ ಸರ್. ನೀರು ಕೊಡಿ, ನೀರು ಕಡಿಗೆ ಆಯ್ತು. ಸರಿ, ಹಾಯ್ ಕುಡಿಸಕ್ಕ ಇಲ್ಲ ಪಾಪು ಕುಡ್ಸಕ್ಕ, ನೀವು ಪ್ರೆಗ್ನೆಂಟ್ ಆಯ್ತಿ, ಕುಡ್ಸು ಚೆನ್ನಾಗ. ಪಾಪಕ್ಕೂ ಏನು ಪರವಾಗಿಲ್ಲ. ಹಾಂ, ಇನ್ನೊಂದು ಕುಡ್ದ ಸಾಕು. 500 ರೂಪಾಯಿಗೆ 2 ಒಳ್ಳೆ ತಿಗೋ ಅಣ್ಣ. 500 ರೂಪಾಯಿಗೆ 2 ಒಳ್ಳೆ ಕುಡ್ಸ.
ಒಂದು ಒಳ್ಳೆ ಸಾಕಿಲ್ಲ, ಅದು ಹೊಟ್ಟೆಗೆ ಹೋಗಿಲ್ಲ ಅದು ಪಾಪಕ್ಕೂ. ಒಂದು ಇಲ್ಲೇನೇ ಐತೆ ಅಕ್ಕ, ಹೊಟ್ಟೆಗೆ ಹೋಗಿಲ್ಲ. 500 ರೂಪಾಯಿ 300 ರೂಪಾಯಿ ಒಳ್ಳೆ ಕೊಡ್ತೀನಿ. 500 ರೂಪಾಯಿಗೆ ಯಾರು ಒಳ್ಳೆ ತಿಗೋ ಇರ್ಲಿ ಬಿಡಿ ಆಂಟಿ, ಸಾಕು ಇರ್ಲಿ ಸಾಕು. ಯಾರು ಒಳ್ಳೆ ಕುಡಿಸ್ಬೇಕಕ್ಕ, ಒಂದು ಒಳ್ಳೆ ಸಾಕಿಲ್ಲ. ನೀರು ಕುಡಿ. ಸಾಕು ಸಾಕು ನೀರು ಹಿಂಗೆ ಒಂದು ಒಳ್ಳೆ ತಿಗೊಂಡ್ರೆ ಚೆನ್ನಾಗಿ. ಪಾಪ ಯಾರು ವರ್ಷ ಪಾಪ ಬೇಡ. ವರ್ಷ ಆಮೇಲೆ ಅದು ಹೊಟ್ಟೆಗೆ ಹೋಗಿಲ್ಲ. ಒಂದು ಒಳ್ಳೆ ಯಾರು ಒಳ್ಳೆ 3 ಒಳ್ಳೆ ಕುಡಿಸ್ಬೇಕು. ಒಂದು ಒಳ್ಳೆ ಸಾಕಿಲ್ಲ. ಅದೇ ಶೀತ ಆಯ್ತಾ, ಅದಕ್ಕೆ ಪೂರ ಇದೈತಿ. ಒಂದು ಒಳ್ಳೆ ತಿಗೊಂಡ್ರೆ ಅದು ಬರ ಹೋಗಿಲ್ಲ. ಇಲ್ಲೇನೆ ಐತಿ. ನನಗೆ ಕೇಳ್ತೀನಿ 500 ರೂಪಾಯಿಗೂ 2 ಒಳ್ಳೆ ಕುಡಿಸ್ತೀನಿ. ಕೇಳ ಅನ್ನಕ್ಕೂ ಇಲ್ಲ, ಸಾಕು ಬಿಡಿ. ಹೈ ನೋಡಿ ನಮ್ಮ ಪಾಪು ಹೆಂಗೆಲ್ಲ ಹರಡಿದ್ದಾನೆ ಅಂಥೇಳಿ. ಟೋಡ್ಲರ್ ಮಕ್ಕಳು ಮನೇಲಿದ್ದರು ಅಂತಂದರೆ ನಿಜವಾಗ್ಲೂ ಯಾವುದೇ ವಸ್ತು ಇಟ್ಟ ಜಾಗದಲ್ಲಿ ಇರೋಲ್ಲ, ಯಾವುದೇ ಎಲ್ಲಿ ಹೆಂಗೂ ಇರೋದಿಲ್ಲ. ಈ ಥರ ಇರುತ್ತೆ ಮನೆ. ನಾವು ಎಷ್ಟೇ ಕ್ಲೀನಾಗಿ ಇಟ್ಕೋತೀವಿ, ಎಷ್ಟೇ ನೀಟಾಗಿ ಮಾಡ್ತೀವಿ ಅಂತಂದರೆ ಮತ್ತೆ ತಿರ್ಗಾ ನಾವು ಎಷ್ಟು ಕ್ಲೀನ್ ಮಾಡಿರ್ತೀವೋ ಅಷ್ಟು ಡಬಲ್ ಕೆಲಸ ಆಗೋಗುತ್ತೆ ನಮಗೆ. ಪಾಪು ಎಲ್ಲ ಆಟ ಆಡಿ ಎಲ್ಲ ಸಾಕಾಗಿ ಅವ್ರ ಡ್ಯಾಡಿ ಬಂದರು ಅಂತ ಓಡೋದ. ಡ್ಯಾಡಿ ಬಂದರು ಅಂದ ತಕ್ಷಣ ಫಸ್ಟು ಹೋಗ್ತಾನೆ. ಯಾವಾಗಲೂ ಅಷ್ಟೇ, ಅವ್ರ ಡ್ಯಾಡಿ ಬಂದರು ಅಂತ ಒಂದು ಸೌಂಡ್ ಆರನ್ ಆಯಿತು ಅಂದರೆ ಸಾಕು ಗಾಡಿದು, ಫಸ್ಟು ಓಡೋಗ್ತಾನೆ. ಸೊ ಹಾಗಾಗಿ ಅವ್ರ ಡ್ಯಾಡಿ ಬಂದರು ಅಂಥೇಳಿ ನಾನು ಕೂಡ ಸ್ವಲ್ಪ ದೊಡ್ಡ ಮೆಣ್ಸಿಕಾಯ್ದು ಬಜ್ಜಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ನ್ಯಾಕ್ಸಿಗೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಡಲೆ ಹಿಟ್ಟು ಮತ್ತು ಅಜ್ವಾನ ಕಾಳು ಬರುತ್ತಲ್ಲ, ಹೋಮ್ ಕಾಳು ಅಂತೀವಲ್ವ, ಅದು ಒಂದು ಚಿಟಿಕೆ ಸೋಡಾ ಪುಡಿ, ಆಮೇಲೆ ಜೀರಿಗೆನ ಈ ಥರ ಒಂದು ಸ್ವಲ್ಪ ಕೈಯಲ್ಲೇನೆ ಸ್ಮ್ಯಾಶ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದಕ್ಕೆ ನಾನು ಮೆಣಸಿನ್ಕಾಯಿ ಉತ್ತರ ಕರ್ನಾಟಕ ಆ ಕಡೆ ಸೈಡ್ ಸಿಗುತ್ತೆ, ನಮ್ಮ ಕಡೆ ಎಲ್ಲ ಸಿಗುತ್ತೆ ಇದು. ಸೊ ಲಾಸ್ಟ್ ಟೈಮು ನಮ್ಮ ಅಜ್ಜಿ ತಾತ ಬಂದಾಗ ತೊಗೊಂಡು ಬಂದಿದ್ರಲ್ವ, ಸೊ ಹಾಗಾಗಿ ಇತ್ತು, ಅದನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇದು ನಮ್ಮ ಕಡೆ ಜಾಸ್ತಿ ಮಾಡ್ತೀವಿ ನಾವು, ನಮ್ಗೆ ಇಷ್ಟ ಇದು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೂ ಕೂಡ ಇದು ಇಷ್ಟ, ಹಾಗಾಗಿ ನಾನು ಮಾಡ್ತಾಯಿದ್ದೆ. ನೀರನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ಈ ಥರ ಇರಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾನು ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ತಾ ಕಲಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು, ಆಯಿತಾ. ನಾವು ನಾರ್ಮಲಾಗಿ ಮಿರ್ಚಿ ಅಥವಾ ಬಜ್ಜಿ ಮಾಡ್ತೀವಲ್ವ, ಸೊ ಆ ಥರ ಇರಬಾರ್ದು ಅಷ್ಟು ಗಟ್ಟಿಯಾಗಿ, ಆಯಿತಾ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ನಾವು ಇದನ್ನು ಮಾಡಲಿಕ್ಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅದಕ್ಕೂ ಮುಂಚೆನೇ ಫಸ್ಟ್ ನಾನು ಈ ಥರ ಬಜ್ಜಿ ಅಥವಾ ಏನೋ ವಡೆ ಮಾಡಬೇಕಾದ್ರೆ ಫಸ್ಟ್ ನಾನು ಎಣ್ಣೆನೇ ಇಟ್ಕೊಂಡಿರ್ತೀನಿ. ಬಾಣಲಿನ ಇಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿರ್ತೀನಿ. ನಾವು ಹಿಟ್ಟನ್ನೆಲ್ಲ ಕಲಿಸ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆನೂ ಕೂಡ ಕಾಯುತ್ತೆ. ನಾವು ಮತ್ತೆ ತಿರ್ಗಿ ಕಾಯಿಸ್ಕೊಂಡು ಮತ್ತೆ ಎಣ್ಣೆ ಕಾಯೋವರೆಗೂ ವೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂಥೇಳಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇಷ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದು ಮುಂಚೆನೇ ಖಾರ ಇರುತ್ತೆ. ನಾವು ಇದಕ್ಕೆ ಮತ್ತೆ ಏನೋ ನಾವು ಚಿಲ್ಲಿ ಪೌಡರ್ ಆಗಲಿ ಅಥವಾ ಗ್ರೀನ್ ಚಿಲ್ಲಿ ಆಗಲಿ ಯಾವುದನ್ನು ಕೂಡ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಇದು ಕ್ಯಾಪ್ಸಿಕಮ್ ಅಲ್ಲ, ಆಯಿತಾ. ಇದು ಹೊಟ್ಟೆಮೆಣ್ಸಿಕಾಯಿ ಅಂತೇಳಿ ನಮ್ಮ ಕಡೆ ಸಿಗುತ್ತೆ. ಸೊ ಅದರಲ್ಲಿ ಆಲ್ರೆಡಿ ಖಾರ ಮುಂಚೆನೇ ಇರುತ್ತೆ. ಸೊ ಹಾಗಾಗಿ ನಾವು ಬೇರೆ ಯಾವುದೇ ಚಿಲ್ಲಿನ ನಾವು ಆ್ಯಡ್ ಮಾಡೋದಿಲ್ಲ. ಸೊ ಇಲ್ಲಿ ನಾವು ಎಲ್ಲ ರೆಡಿ ಮಾಡಿಕೊಂಡು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಇದು ತುಂಬಾ ಫೇಮಸ್, ಆಯಿತಾ. ಖಾರ ಮಂಡಕ್ಕಿ ಇದೆಲ್ಲ ತುಂಬ ಫೇಮಸ್ಸು. ಸೊ ಹಾಗಾಗಿ ಪಾಪುನು ತೊಗೊಂಡು ಬಂದ ಇವತ್ತು. ಅವನೇನೇ ತೊಗೊಂಡು ಬಂದ, ಅವ್ರ ಡ್ಯಾಡಿ ಕೊಟ್ಟು ಕಳಿಸಿದ್ದಾರೆ. ಅವನಿಗೆ ಏನೇ ಆದ್ರೂ ಅವ್ನು ಹಿಡ್ಕೊಳ್ಬೇಕು, ಅವ್ನು ಮಾಡಬೇಕು ಅನ್ನೋದು ಅವನಿಗೆ. ಅದು ಸುಡುತ್ತೆ ಅಂತಂದ್ರೂ ಅವನೇ ಹಿಡ್ಕೊಳ್ಬೇಕು, ಮಾಡಬೇಕು ಅಂತ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸುಡುತ್ತೆ ಅಂದ್ರೂ ಕೇಳೋದಿಲ್ಲ. ಅದು ಅವನಿಗೆ ಅನುಭವ ಆದಮೇಲೆ ಅವ್ನು ಬಿಡೋದು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅದು ಮುಗೀತು ಆ ಕೆಲಸ. ಇನ್ನು ನೆಕ್ಸ್ಟು ಮಂಡಕ್ಕಿ ತಟ್ಟೆ ಕೈ ಹಾಕ್ದ. ಇದರಲ್ಲಿ ಏನು ಗೊತ್ತಾ, ಅವನು ತಿನ್ನೋದೇ ಅಷ್ಟು, ಬಿಡೋದೇ ಅಷ್ಟು. ಸೊ ಅದಾದಮೇಲೆ ಸ್ವಲ್ಪ ಡ್ಯಾನ್ಸ್ ಮೂಡ್ ಬಂತು ಅನಿಸುತ್ತೆ ನಮ್ಮ ಸಾಹೇಬ್ರಿಗೆ. ಸೊ ಡ್ಯಾನ್ಸ್ ಮಾಡ್ತಾಯಿದ್ರು.
ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಇಷ್ಟೆಲ್ಲ ನನ್ನ ದಿನ ಈ ಥರ ಕಳೆದಿತ್ತು ಇವತ್ತು. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಹೊಸ್ದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ? ಸೊ ಇದಾಗಿತ್ತು ಇವತ್ತಿನ ನನ್ನ ದಿನ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.